ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ದಿಗಂಬರಾಯ ವಿಗ್ಮಯ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಸ್ವಾಮಿ ಮಹಾರಾಜ್ ಕಿ ಜೈ. ಭಕ್ತಾದಿಗಳೇ, ಅನುಭವಗಳನ್ನು ನಾನು ಹಂಚ್ಕೋತಾ ಇರ್ತೀನಿ. ಸೊ ಎಷ್ಟೋ ಎಕ್ಸ್ಪೀರಿಯನ್ಸ್ಗಳು ನಿಮ್ಮ ಜೀವನದಲ್ಲೂ ಕೂಡ ಆಗಿರ್ತವೆ. ಅದನ್ನು ದಯಮಾಡಿ ನಮ್ಮ ಹತ್ರ ಹಂಚ್ಕೊಳ್ಳಿ. ಸೊ ಅದರಿಂದ ಎಷ್ಟೋ ಜನ ಭಕ್ತಾದಿಗಳು ಇನ್ನೂ ಅಧಿಕವಾಗಿ ಆಗ್ತಾರೆ. ಆ ಪುಣ್ಯದ ಫಲ ನಿಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ವೀಕ್ಷಕರೇ, ಇವತ್ತಿನ ಒಂದು ಎಕ್ಸ್ಪೀರಿಯನ್ಸು ಯಾವ ಥರ ಇರುತ್ತೆ ಅಂದರೆ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸು. ಸೊ ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಿಂತ ಇದು ಆಗುತ್ತೆ, ನೀವು ಮಾಡಿದ್ರೆ ಖಂಡಿತವಾಗಿಯೂ ಆಗುತ್ತೆ. ನಾಮಸ್ಮರಣೆ ಮತ್ತು ಪಾಸಿಟಿವ್ ಥಿಂಕಿಂಗ್ ಇವು ಎರಡು ಎಷ್ಟು ಮುಖ್ಯ ಜೀವನದಲ್ಲಿ ಅನ್ನೋದನ್ನು ಇವತ್ತು ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಸುಮಾರು ಎಕ್ಸ್ಪೀರಿಯನ್ಸಸ್ ಇದೆ. ಒಬ್ಬರಿಗೆ ಹೈಯರ್ ಆಫೀಸರ್ ಅವರು, ಇದು ಮಹಾರಾಷ್ಟ್ರದಲ್ಲಿ ನಡೆದಿರ್ತಕ್ಕಂತಹದ್ದು. ಸೊ ನನ್ನ ವಾಟ್ಸಪ್ಪಲ್ಲಿ ಯಾರೋ ಒಬ್ರು ಸ್ಟೇಟಸ್ ಇಟ್ಕೊಂಡಿದ್ರು, ಅದನ್ನು ಇವತ್ತು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಪಾಪ ಅವರು ಲೇಡಿ ಅಧಿಕಾರಿ, ಅವ್ರ ಹೆಸರು ತಗೊಳ್ಳೋದು ಬೇಡ, ತಪ್ಪಾಗುತ್ತೆ. ಒಂದು ಹೈಯರ್ ಪೋಸ್ಟಲ್ಲಿ ಅವರು ಇರ್ತಾರೆ. ಆ ಆಫೀಸಲ್ಲಿ ಯಾರಾದರೂ ಬಂದ ತಕ್ಷಣ ಒಂದು ನೆಗೆಟಿವಿಟಿ ಸಮಸ್ಯೆ, ಅಂದರೆ ಆಫೀಸಲ್ಲಿ ಸ್ಟಾರ್ಟ್ ಆಗೋದೇ ಆಫೀಸು ಜಗಳದಿಂದ, ಸಾಯಂಕಾಲ ಆಫೀಸು ಮುಚ್ಚೋ ಟೈಮಲ್ಲೂ ಕೂಡ ಜಗಳನೇ. ಅವರು ಒಬ್ಬ ಲೇಡಿ ಆಫೀಸರ್ ಆಗಿರ್ತಾರೆ, ಮತ್ತು ಏನೋ ಎಷ್ಟೋ ಕಷ್ಟಪಟ್ಟು ಆ ಒಂದು ಕೆಲಸವನ್ನು ಪಡೆದು ಹೋಗಿರ್ತಾರೆ. ಈ ಒಂದು ಸಮಸ್ಯೆ ಅವರಿಗೆ ಎಷ್ಟು ಟೆನ್ಷನ್ ಆಗೋಗ್ಬಿಡುತ್ತೆ ಅಂದರೆ, ಕೆಲಸ ಮಾಡೋಕ್ಕಾಗಲ್ಲ, ಯಾರೋ ಬರ್ತಾರೆ, ಏನೋ ಕಿರಿಕಿರಿ, ಬರ್ರಿ ಕಿರಿಕಿರಿ ಟೆನ್ಷನು. ಅದರಿಂದ ಮನೆಗೆ ಬಂದ ಮೇಲೂ ಕೂಡ ನೆಮ್ಮದಿ ಇರಲ್ಲ ಅವರಿಗೆ, ಪಾಪ ಒಬ್ಬ ಲೇಡಿ ಅಧಿಕಾರಿಗಳಿಗೆ. ಸೊ ಅವರು ಒಂದು ದಿವಸ ಏನು ಮಾಡ್ತಾರೆ, ಒಂದು ಅವರ ಕಾರು ರಿಪೇರಿಗೆ ಬಂದಿರತ್ತೆ, ಬೇರೆ ಯಾರ್ದೋ ಕಾರು ತಗೊಂಡು ಹೋಗ್ತಾ ಇರ್ತಾರೆ. ಸ್ವಾಮಿ ಸಮರ್ಥರ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಅದನ್ನು ಅವರು ಅಷ್ಟೊಂದು ಮೈಂಡ್ ಸೆಟ್ಟಲ್ಲಿ ಇರಲ್ಲ. ಇವರು ಏನು ಮಾಡ್ತಾರೆ ಅಂದರೆ, ಆ ಪುಣ್ಯಾತ್ಮ ಡ್ರೈವರು ಸ್ವಾಮಿ ಸಮರ್ಥರ ಒಂದು ತಾರಕ ಮಂತ್ರವನ್ನು ಗಾಡಿಯಲ್ಲಿ ಹಾಕಿರ್ತಾನೆ. ಅಂದರೆ ಅಶಕ್ಯ ಈ ಶಕ್ಯ ಕರ್ತಿಲ್ಲ ಸ್ವಾಮಿ, ಅದನ್ನು ಕೇಳಿಸ್ಕೊಂಡು ಇವರು ಆಫೀಸಿಗೆ ಹೋಗ್ತಾರೆ. ಆಫೀಸಿಗೆ ಮುಟ್ತಾರೆ. ಅವತ್ತಿನ ಕೆಲಸ ಎಲ್ಲವೂ ಸಕ್ಸಸ್ಫುಲ್ ಆಗಿರುತ್ತೆ. ಯಾವುದೇ ರೀತಿಯ ಕಿರಿಕಿರಿ ಟೆನ್ಷನ್ ಯಾವುದೂ ಇರಲ್ಲ. ಅವ್ರಿಗೆ ಒಂಥರ ಶಾಕ್ ಆಗುತ್ತೆ, ಯಾಕೆ ಒಂದೂ ಜಗಳ ಆಗಲಿಲ್ಲ, ತುಂಬ ಚೆನ್ನಾಗಿತ್ತು, ಎಲ್ಲವೂ ಸಕ್ಸಸ್ ಆಯಿತು. ಯೋಚನೆ ಮಾಡ್ತಾರೆ, ಏನು ತಲೆಗೆ ಹೊಳೆಯಲ್ಲ ಇವರು. ಸೊ ಅವ್ರಿಗೇನೋ ಒಂದು ಮೈಂಡ್ ಸೆಟ್ ಬರುತ್ತೆ. ಇದು ಇವತ್ತು ನಾವು ಕಾರಲ್ಲಿ ಬರುವಾಗ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ಸಮರ್ಥರದ್ದು ಒಂದು ನಾನು ತಾರಕ ಮಂತ್ರ ಕೇಳ್ಕೊಂಡು ಬಂದನಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಈ ಥರ ಆಗಿರ್ಬೋದಾ ಅಂತೇಳಿ ಇಮ್ಮಿಡಿಯೇಟ್ ಏನು ಮಾಡ್ತಾರೆ, ತಮ್ಮ ಮೊಬೈಲನ್ನೇ ಆ ತಾರಕ ಮಂತ್ರವನ್ನು ಪ್ಲೇ ಮಾಡ್ತಾರೆ. ಅದು ಪೂರ್ತಿ ಕೇಳಿಸ್ಕೊತಾರೆ. ಮಾರನೇ ದಿವಸ ಅವ್ರು ಏನು ಮಾಡ್ತಾರೆ ಅಂತಂದರೆ, ಆಫೀಸಿಗೆ ಬರುವಾಗ ಆ ಕಾರಲ್ಲಿ ಅದನ್ನು ಪ್ಲೇ ಮಾಡಿಕೊಂಡೇ ಬರ್ತಾರೆ. ನೆಕ್ಸ್ಟು ಆಫೀಸಿಗೆ ಬಂದ ಮೇಲೂ ಕೂಡ ಅವ್ರು ಏನು ಮಾಡ್ತಾರೆ, ಆ ಆಫೀಸಲ್ಲಿ ಅದನ್ನು ಹಚ್ಬಿಟ್ಟು ಇಟ್ಬಿಡ್ತಾರೆ. ಅದು ಕಂಟಿನ್ಯೂಯಸ್ ಹಾಗೆ ನಡೀತಾನೆ ಇರುತ್ತೆ. ಅವತ್ತಿನಿಂದ ಸುಮಾರು ಈ ಘಟನೆ ನಡೆದು 1 ವರ್ಷ ಆಗಿದೆ. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಆ ಆಫೀಸಲ್ಲಿ ತಾರಕ ಮಂತ್ರ ಪ್ಲೇ ಆಗುತ್ತೆ. ಸೊ ನಾನು ಕೂಡ ಅದನ್ನು ಈ ಒಂದು ವಿಡಿಯೋ ಕೇಳಿಸ್ಕೊಂಡು ಆ ಒಂದು ಚಾಂಟಿಂಗ್ ಮಂತ್ರದ ಒಂದು ಬಾಕ್ಸು ನಾನು ಕೂಡ ತರಿಸ್ಕೊಂಡು ನಾನು ಕೂಡ ನನ್ನ ಅಂಗಡಿಯಲ್ಲಿ ಅದನ್ನು ಪ್ಲೇಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಕಂಟಿನ್ಯೂಯಸ್ ಆಗಿ ಆನಲ್ಲಿರುತ್ತೆ. ಸೊ ಇದ್ರ ಜೊತೆ ಇವ್ರು ಏನು ಮಾಡ್ತಾರೆ ಅಂತಂದರೆ, ಶ್ರೀ ಸ್ವಾಮಿ ಸಮರ್ಥ ಅನ್ನೋ ಒಂದು ನಾಮಸ್ಮರಣೆ. ಓಕೆ, ನಾಮಸ್ಮರಣೆ ನೀವು ಸ್ವಾಮಿ ಸಮರ್ಥರದೇ ಮಾಡಿ ಅಥವಾ ದತ್ತ ಮಹಾರಾಜರದೇ ಮಾಡಿ, ಇದು ಇಬ್ಬರು ಒಂದೇ. ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ಇಬ್ಬರು ಕೂಡ ಒಂದೇನೆ ಅವರು. ಸೊ ಅದರಲ್ಲಿ ದೂಸರ ಮಾತಿಲ್ಲ. ನಾನು ಎರಡೂ ಕೂಡ ಅಷ್ಟೇ ಮಾಡ್ತೀನಿ, ಶ್ರೀ ಗುರುದೇವ ದತ್ತ ಅಂತ. ಇನ್ನೊಬ್ರು ಏನು ಹೇಳ್ತಾರೆ ಅಂದರೆ, ಈ ಒಂದು ನಾಮಸ್ಮರಣೆ ಎಷ್ಟು ಮುಖ್ಯ ಜೀವನದಲ್ಲಿ ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಪ್ರತಿ ಉಸಿರಿಗೆ ಒಬ್ಬೊಬ್ರು ನಾಮಸ್ಮರಣೆ ಮಾಡ್ತಾ ಇರ್ತಾರೆ. ಒಂದು ಬ್ರೀತಿಂಗ್ ತಗೊಂಡು
ಗುರುದೇವದತ್ತ, 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 ಗುರುದೇವದತ್ತ. ಈ ಒಂದು ನಾಮಸ್ಮರಣೆಯ ಬಲ ಫಲ ಎಷ್ಟು ಶಕ್ತಿ ಅಂದರೆ, ನೀವು ಎಷ್ಟು ನಿಮ್ಮ ಉಸಿರು ದುಡ್ಡು ಸಂಪಾದನೆ ಮಾಡುವಲ್ಲಿ ಅದನ್ನು ಉಪಯೋಗಿಸ್ಕೊಂತಿರೋ, 1,00,00,000 ರೂಪಾಯಿ, 10 ಕೋಟಿ, ಎಷ್ಟೇ 100 crores ಬಿಲಿಯನ್ ದುಡ್ಡು ಕೂಡ ನೀವು ಸಂಪಾದನೆ ಮಾಡಬಹುದು. ಆದರೆ ನಿಮ್ಮ ಸಮಯ ಮುಗಿದ ಮೇಲೆ ಒಂದೇ ಒಂದು ಪಲ್ಸ್ ಕೂಡ ಆ ದುಡ್ಡನ್ನು ಅದರ ಮುಂದೆ ತಗೊಂಡು ಬಂದಿಟ್ಟು ಒಂದು ಪಲ್ಸ್ ನಿಮಗೆ ರಿಟರ್ನ್ ಸಿಗಲ್ಲ. ಅಂದರೆ ನಿಮ್ಮ ಬ್ರೀತಿಂಗು ಜೀವನ ಪರ್ಯಂತ ನಿಮ್ಮ ಬ್ರೀತಿಂಗ್ ಇರೋ ಟೈಮಲ್ಲೆಲ್ಲ ಪ್ರತಿ ಟೈಮಲ್ಲೂ ಕೂಡ ನೀವು ದುಡ್ಡು ಸಂಪಾದನೆ ಮಾಡ್ತೀರಾ, ಮನುಷ್ಯರನ್ನ ಎವ್ರಿಥಿಂಗ್ ಇಸ್ ಕರೆಕ್ಟ್, ಐ ವಿಲ್ ಅಗ್ರಿ. ಆದರೆ ನಿಮ್ಮ ಸಮಯ ಬಂದ ಮೇಲೆ ಆ ಒಂದು ಉಸಿರು, ಒಂದೇ ಒಂದು ಬ್ರೀತಿಂಗ್ ಉಸಿರು ಕೂಡ ನೀವು ಸಂಪಾದನೆ ಮಾಡಿರ್ತಕ್ಕಂಥ $1 ಬಿಲಿಯನ್ ದುಡ್ಡು ಅದ್ರ ಮುಂದೆ ಅದು ಶೂನ್ಯಕ್ಕೆ ಸಮಾನ. ಆ ಒಂದೇ ಒಂದು ಬ್ರೀತಿಂಗ್ ಕೂಡ ನೀವು 100 ಬಿಲಿಯನ್ಸ್ ದುಡ್ಡು ತಗೊಂಡು ಬಂದರೂ ಕೂಡ ಅದು ಸಾಧ್ಯ ಇಲ್ಲ. ಅದೇ ಒಂದು ಬ್ರೀತಿಂಗು, ಪ್ರತಿ ಬ್ರೀತಿಂಗ್ನು ಗುರುದೇವದತ್ತ, ಗುರುದೇವದತ್ತ, ಗುರುದೇವದತ್ತ. ಈ ಒಂದು ನಾಮಸ್ಮರಣೆನ ನೀವು ಮಾಡಿಕೊಂಡು ಏನಿಲ್ಲ, ಇದರಲ್ಲಿ ಎಂಥದ್ದು ಸಮಸ್ಯೆ ಇಲ್ಲ. ಒಂದು ಬಾತ್ರೂಮಲ್ಲಿ ಮಾತ್ರ ಇದನ್ನು ಅನ್ನೋ ಹಾಗಿಲ್ಲ. ಓಕೆ, ನೀವು ಕಣ್ಣು ಬಿಟ್ಟು ಕಣ್ಣು ಮುಚ್ಚೋವರೆಗೂ ಗುರುದೇವದತ್ತ, ಗುರುದೇವ 100% ಚಾಲೆಂಜ್ ಕೊಡ್ತೀನಿ ರೀ ನಿಮಗೆ. ನೀವು ಜಸ್ಟ್ 11 ದಿವಸ ಇದನ್ನು ಮಾಡಿಬಿಟ್ಟು ನೋಡಿ, ಯಾವ ಸೇವೆನೂ ನೀವು ಮಾಡೋದು ಬೇಡ. ಎಷ್ಟೊಂದು ಪಾಸಿಟಿವ್ ಪವರ್ ನಿಮ್ಮ ಹತ್ರ ಬರುತ್ತೆ ಅಂದರೆ ಅಲ್ಟಿಮೇಟ್, ಅನ್ಬಿಲೀವೇಬಲ್. ಅದು ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ಓವರ್ ಕಾನ್ಫಿಡೆನ್ಸ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಶ್ರೀ ಗುರುದೇವದತ್ತ, ಶ್ರೀ ಗುರುದೇವದತ್ತ ಅದನ್ನಾದರೂ ಮಾಡಿ, ಇಲ್ಲ ಶ್ರೀ ಸ್ವಾಮಿ ಸಮರ್ಥ ಅಂತ ಮಾಡಿ. ತಾರಕ ಮಂತ್ರ ಹೇಳಿದ್ರಂತೂ ಅದು ಅನ್ಬಿಲೀವೇಬಲ್ ಅದು. ಓಕೆ, ಮತ್ತು ಎಷ್ಟೋ ಜನ ಕೇಳಿದ್ದಾರೆ ನನಗೆ, ಸಂತೋಷಣ್ಣ ನಾವು ಎಷ್ಟೋ ಸೇವೆ ಮಾಡಿದ್ದೀವಿ, ನಮ್ಮ ಕೆಲಸ ಆಗಿಲ್ಲ. ಅದು ಆಗಿಲ್ಲ ಅಂತಲ್ಲ, ಆಗ್ತಾ ಇರುತ್ತೆ. ನಿಮಗದು ಮೈಂಡ್ ಸೆಟ್ಟಿಗೆ ಬರಲ್ಲ, ಏನೋ ಒಂದು ಎಡವಿರ್ತೀರಾ, ಆ ಸಮಸ್ಯೆಯಲ್ಲಿ ನಿಮ್ಮನ್ನು ಕಾಪಾಡಿರುತ್ತೆ. ಓಕೆ, ಸೊ ನನಗೆ ಒಬ್ಬರು ಪ್ರತಿ ದಿವಸ ಸುಮಾರು 108 ದಿವಸ ಅವರಿಗೆ ಮಗು ಆಗಲಿ ಅಂಥೇಳಿ ನನ್ನ ಹತ್ರ ಅವರು ಹೋಮ ಹಾಕ್ಸಿರ್ತಾರೆ. ಹೋಮ ಸ್ಟಾರ್ಟ್ ಆಗಿ 22-23 ದಿವಸಕ್ಕೇನೋ ಅವ್ರ ಮನೆಯಲ್ಲಿ ದೊಡ್ಡ ಗಲಾಟೆ ಆಗುತ್ತೆ. ಓಕೆ, ದೊಡ್ಡ ಗಲಾಟೆ ಆಗಿ ಎಷ್ಟರ ಮಟ್ಟಿಗೆ ಗಲಾಟೆ ಆಗುತ್ತೆ ಅಂದರೆ ಗಂಡ ಹೆಂಡತಿ ದೂರ ಆಗುವಂಥ ಪರಿಸ್ಥಿತಿ ಬಂದು ನಿಲ್ಲುತ್ತೆ. ಅವರು ಇಮ್ಮಿಡಿಯೇಟ್ ಫೋನ್ ಮಾಡ್ತಾರೆ ನನಗೆ, ಸಂತೋಷಣ್ಣ ನಿಮ್ಮ ಹತ್ರ ಹೋಮ ಹಾಕ್ಸೋಕ್ಕೆ ನಾನು ನಿಮಗೆ ಅಮೌಂಟ್. ಇಲ್ಲಿ ಏನಾಗೋಗ್ಬಿಡುತ್ತೆ ಅಂತಂದರೆ, ಅವರಿಗೆ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದರೆ, ಹೋಮ ಸ್ಟಾರ್ಟ್ ಆದಮೇಲೆ ಗಂಡನ ಜೊತೆ ಜಗಳ ಆಯಿತು, ಸಮಸ್ಯೆ ಆಯಿತು. ಬಟ್ ನೀವು ಯಾವುದೇ ದೇವರ ಕಾರ್ಯ, ನಾನು ಅವ್ರಿಗೆ ಹೇಳಿದ್ದೇನು ಅಂದರೆ, ಯಾವುದೇ ದೇವರ ಕಾರ್ಯ ಮಾಡಿದ್ರು ಕೂಡ ಕೆಟ್ಟದ್ದಂತೂ ಆಗಲ್ಲ, ಕೆಟ್ಟದ್ದಾಗೋದನ್ನು ತಡಿಬೋದು. ಬಟ್ ಸ್ವಾಮಿ ಮಹಾರಾಜರ ದಾರಿಯಲ್ಲಿ ಯಾವ ಥರ ಇರುತ್ತಪ್ಪ ಅಂತಂದರೆ, ದೊಡ್ಡದಾಗುವಂಥ ಸಮಸ್ಯೆನ ಚಿಕ್ಕದಾಗಿ ಆಗಿ ಹೋಗುತ್ತೆ. ನಡೆಯೋದೇ, ಅದನ್ನು ತಪ್ಸಕ್ಕಂತೂ ಯಾರಿಂದನೂ ಸಾಧ್ಯ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ನೀವು ಹುಟ್ಟುವ ಮುಂಚಿತವಾಗಿಯೇ ನಿಮ್ಮ ಕರ್ಮಗಳನ್ನೆಲ್ಲವನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಯಾರಿಂದನೂ ಬದಲಿಸೋಕ್ಕಾಗಲ್ಲ. ಸ್ವಾಮಿ ಮಹಾರಾಜರು, ಗುರುಗಳು, ದತ್ತ ಗುರುಗಳು ಅದನ್ನು ಬರ್ತಕ್ಕಂಥ ಸಮಸ್ಯೆನ ಚಿಕ್ಕದಾಗಿ ಮಾಡಿ ನಿಮ್ಮ ಸಮಸ್ಯೆಯನ್ನು ತೊಡೆದು ಹಾಕ್ಬೋದು ಅಂತ ಒಪ್ಕೊಂಡಾಗ ಹೌದು ಸಂತೋಷಣ. ಬಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಅವರು ಒಂದು ಮಗು ಆಗುವಂಥ ಲಕ್ಷಣಗಳು ಅವರಿಗೆ ಇವಾಗ ಕಾಣ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ಖಂಡಿತ ಖುಷಿ ಆಗ್ತಾ ಇದೆ. ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಅವ್ರಿಗೆ ಅದ್ಭುತ ಮಗು ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.